Three, two, one. Hey guys, this is Asha here. Welcome back to my new YouTube channel, Ashu Like. So Instagram ಅಲ್ಲಿ ಇದೆ and it's with the same name. So ಈಗ ನಾನು ಏನು ಹೇಳ್ತಿದ್ದೀನಿ ಅಂತಂದ್ರೆ I am trying to prep for a trip. ಸೊ ನಿಮಗೆಲ್ಲ ತೋರಿಸ್ತೀನಿ ಪ್ರಿಪ್ರೇಷನ್ ಹೆಂಗಿರುತ್ತೆ ಬಿಫೋರ್ ಗೋಯಿಂಗ್ ಟು ಅ ಟ್ರಿಪ್ ಅಂತ. ಫಸ್ಟ್ ಗ್ಯಾಡ್ಜೆಟ್ಸಿಗೆ ಬರ್ತಿದ್ದೀನಿ. ಯೂಶಲಿ ದಿಸ್ ಇಸ್ ದ ಟ್ರೈಪಾಯ್ಡ್ ಐ ಕ್ಯಾರಿ. ಆಮೇಲೆ ನೆನ್ನೆ ನೋಡಿದ್ರೆ ಇದರಲ್ಲಿ ಚಾರ್ಜ್ ಇದ್ದಿಲ್ಲ, ಇದರಲ್ಲೂ ಚಾರ್ಜ್ ಇಲ್ಲ. ಆ್ಯಂಡ್ ದೆನ್ ದಿಸ್ ಇಸ್ ದ ಪವರ್ ಬ್ಯಾಂಕ್ ಐ ಕ್ಯಾರಿ. ಎಲ್ಲ ಕಡೆನೂ ಫೋಟೋಸು ವಿಡಿಯೋಸ್ ಏನಾದ್ರು ತೆಗಿಬೇಕಂತಂದ್ರೆ ಚಾರ್ಜ್ ಬೇಕಲ್ಲ ಫೋನಲ್ಲಿ. ಸೊ ಚಾರ್ಜ್ ಇಲ್ಲ, ಇದನ್ನ ಚಾರ್ಜಿಗೆ ಹಾಕಬೇಕು. ಆ್ಯಂಡ್ ದಿಸ್ ಇಸ್ ವಾಟ್ ಐ ಕ್ಯಾರಿ. ಸೊ ಟ್ರಿಪ್ ಹೋಗಕ್ಕೆ ಮುಂಚೆ ಎಲ್ಲ ಈ ಥರ ಪ್ರಿಪ್ರೇಷನ್ ನಡೆಯುತ್ತೆ. ಲೆಟ್ ಮೀ ಪುಟ್ ಇಟ್ ಫಾರ್ ಚಾರ್ಜಿಂಗ್ ನಾವು. ಇಲ್ಲಿ ನೋಡಿ ನಿಮ್ಗೆ ಕಾಣಿಸ್ತಿದೆನಾ? 34% ಇದೆ ಚಾರ್ಜಿಂಗ್. ಇದು LED ಡಿಸ್ಪ್ಲೇ ಇದೆ, ನಿಮ್ಗೆ ಕಾಣಿಸ್ತಿಲ್ಲ ಅನ್ಸುತ್ತೆ. ಓಕೆ, 34% ಇದೆ ಆ್ಯಕ್ಚುಲಿ ಚಾರ್ಜ್ ಆಗಲಿ ಅಂತ. ಸೊ ಇದು ಒಂದು. ಆಮೇಲೆ ಇದು ನಾನು ಎತ್ಕೊಂಡು ಹೋಗೋ ಬ್ಯಾಗ್. ಸೊ ನನಗೆ 25 kgs ಇದೆ ಕೆಪಾಸಿಟಿ. ಆಮೇಲೆ 7 ಹ್ಯಾಂಡ್ ಲಗೇಜ್ ಇದೆ. ಬಟ್ ಈ ಸ್ಮಾಲ್ ಬ್ಯಾಗಲ್ಲಿ ಪಾಸ್ಪೋರ್ಟು ಎಲ್ಲ ತೊಗೊಳ್ತಿದ್ದೀನಿ, ಇನ್ನು ಮಾಡ್ತಿದ್ದೀನಿ. ಈಗ ನನ್ನ ಪ್ರೋಗ್ರಾಮ್ ಏನಂತಂದರೆ ಇದನ್ನ ಫಿಕ್ಸ್ ಮಾಡ್ಕೊಂಬರೋದು. ಇದಕ್ಕೆ ಚಾರ್ಜ್ ಇಲ್ಲ. ಕರೆಕ್ಟ್, ಇದು ಒಂದು ಮೈಕ್ರೋಫೋನ್ ನಾನು ಯೂಸ್ ಮಾಡ್ತಿರೋದು, ಇದನ್ನು ಚಾರ್ಜ್ ಹಾಕಿದ್ದೆ. ಎಷ್ಟೆಲ್ಲ ಕಷ್ಟ ನೋಡಿ ಟ್ರಿಪ್ ಹೋಗ್ಬೇಕಂತಂದ್ರೆ, ವೆರಿ ಸ್ಯಾಡ್. ಮತ್ತೆ ಎಲ್ಲಾರ ಹೋಗ್ಬೇಕಂತಂದ್ರೆ ಯೂನಿವರ್ಸಲ್ ಟ್ರಾವೆಲ್ ಅಡ್ಯಾಪ್ಟರ್ ಬೇಕೇ ಬೇಕು. ನನ್ನ ಹತ್ರ ಇರೋ ಟ್ರಾವೆಲ್ ಅಡ್ಯಾಪ್ಟರ್ ಇದು ನನ್ನ ಹತ್ರ ಇರೋ ಟ್ರಾವೆಲ್ ಅಡ್ಯಾಪ್ಟರ್. ಸೊ ಒಂದು ಅಡ್ಯಾಪ್ಟರ್ ತೊಗೊಂಡ್ರೆ ಎಲ್ಲ ಕಂಟ್ರೀಸ್ಗೂ ಯೂಸ್ ಆಗುತ್ತೆ. ಸೊ ದಿಸ್ ಇಸ್ ಒನ್ ಮಸ್ಟ್ ಟೇಕ್ ನೀವೆಲ್ಲ ಟ್ರಿಪ್ ಹೋಗ್ತಿದ್ದೀರಾ ಅಂತಂದರೆ. ನಾನು ಅವತಾರ ನೋಡಿ ಹಿಂಗೆ ಈಗ ತಾನೇ ಹೊರಗೆ ಹೋಗಿ ಬಂದೆ ಗಾಳಿಗೆ. ಈಗ ನಾನು ನಿಮಗೆ ಇಂಪಾರ್ಟೆಂಟಾಗಿ ಏನು ತೋರಿಸೋದಂತಂದರೆ ವಾಟರ್ ಬಾಟ್ಲ್ ಯಾಕೆ ತೋರಿಸ್ತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ನಾನು ಹೋಗೋ ಕಂಟ್ರಿಯಲ್ಲಿ ನೀರು ತುಂಬ ತುಂಬ ಕಾಸ್ಟ್ಲಿ ಅಂತೆ. ಬೇರೆ ಏನಕ್ಕೋ ಕಂಪೇರ್ ಮಾಡಿದ್ರೆ ಇದು ತುಂಬ ಎಕ್ಸ್ಪೆನ್ಸಿವ್ ಅಂತೆ. ನಾನು ಬೇರೆ ಏನೋ ಅಂತ ಆಮೇಲೆ ಅಲ್ಲೋಗಿ ಹೇಳ್ತೀನಿ ಏನಂತ. ಬಟ್ ಅದಕ್ಕೋಸ್ಕರ ನೀರು ಅಲ್ಲಿ ಇಲ್ಲಿ ಟ್ಯಾಪ್ಸ್ ಇರುತ್ತಲ್ಲ, ಅಲ್ಲಿ ಹಿಡ್ಕೊಂಡು ಕುಡಿಬೇಕಂತಂತೆ. ಇಲ್ಲ ಅಂತ ದುಡ್ಡು ಕೊಟ್ಟು ತಗೋಬೇಕು. ಸೊ ಅದಕ್ಕೆ ಇದನ್ನ ಕ್ಯಾರಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಏರ್ಪೋರ್ಟಲ್ಲಿ ಬಿಟ್ಟರೆ ತೊಗೊಂಡು ಹೋಗ್ತೀನಿ, ಇಲ್ಲ ಅಂತಂದರೆ ಮೇ ಬಿ ಸ್ಕ್ರ್ಯಾಪ್ ಹಾಕ್ತೀನಿ. ಯಾಕಂತಂದರೆ ಬೇರೆ ಬಾಟಲ್ ತೊಗೊಂಡೋಗಕ್ಕೆ ವೇಟ್ ಅನಿಸ್ತಿದೆ ನನಗೆ. ಅದಕ್ಕೆ ಲೆಟ್ ಮೀ ಸಿ ಅಲ್ಲಿ ಗೋ ಫಿಗರ್ ಔಟ್ ಅಂತ ಅಂದ್ಕೊಂಡೆ. ಆಮೇಲೆ ಇನ್ನೇನಂತಂದರೆ ನೋಡಿ ಏನೇನು ತೊಗೊಂಡಿದ್ದೀನಿ ಅಂತ. ಇದನ್ನ ತೊಗೊಂಡಿದ್ದೀನಿ, ಮತ್ತೆ ಅಂತ ಇದನ್ನ ತೊಗೊಂಡಿದ್ದೀನಿ. ಏನು ಯೋಚನೆ ಮಾಡ್ತಿದ್ದೀರಾ ಇದನ್ನ ಯಾಕೆ ತೊಗೊಂಡಿದ್ದೀನಿ ಅಂತನಾ? ಅಲ್ಲಿ ತುಂಬಾ ಕಳ್ತನ ಅಂತೆ. ಅದಕ್ಕೋಸ್ಕರ ನಾನು ಬ್ಯಾಗ್ಸ್ ಏನಾರ ಹಾಕೊಂಡು ಓಡಾಡ್ತಾ ಇದ್ದೆ ಅದನ್ನ ತೊಗೊಂಡೋಗ್ಬಿಟ್ಟು ಅಥವಾ ಜಿಪ್ನ ತೆಗೆದ್ರೆ ಎಲ್ಲ ಕಷ್ಟ ಆಗತ್ತೆ ಅಂತ ಅಂದ್ಬಿಟ್ಟು ಲಾಕ್ಸ್ ತೊಗೊಂಬರಕ್ಕೆ ಹೇಳಿದ್ದಾರೆ. ಸೊ ಅದಕ್ಕೆ ಇದನ್ನ ತೊಗೊಂಡು ಹೋಗ್ತಾ ಇದ್ದೀನಿ. ಲೆಟ್ ಮೀ ಸಿ. ಅದಲ್ದಿರ ಇನ್ನ ಒಂದು ಜುಗಾಡ್ ಏನ್ ಮಾಡಿದೀನಿ ಗೊತ್ತಾ ನಾನು? ಸಿ ದಿಸ್ ಚೇನ್. ಆಕ್ಚುಲಿ ಇದು ಬಂದು ಇದ್ರ ಜೊತೆಗೆ ಹಾಕೋಣ ಅಂತ ಅನ್ಕೊಂಡೆ. ಬಟ್ ಇದು ತುಂಬಾ ಸ್ಪೇಸ್ ಇತ್ತು, ಫಿಟ್ ಆಗಿಲ್ಲ. ಅದಕ್ಕೆ ಒಂದು ಚೈನ್ ಇತ್ತು, ಅದರಿಂದ ಜುಗಾಡ್ ಮಾಡ್ತಿದ್ದೀನಿ. ಟ್ರಾವೆಲಿಂಗ್ ಅಷ್ಟು ಈಸಿ ಅಲ್ಲ. ಇನ್ನ ಏನೇನೆಲ್ಲ ಜುಗಾಡ್ ಮಾಡ್ತಿದ್ದೀನೋ ನನಗೆ ಗೊತ್ತಿಲ್ಲ. ಮತ್ತೆ ಇನ್ನೊಂದೇನಂತಂದ್ರೆ ಇದು ಸಿಗ್ನಿ ಟ್ರೈಪಾಡ್ದೆ ಇದ್ರದ್ದು ಬ್ಲೂಟೂತ್ ಕನೆಕ್ಟ್ ಆಗಿ ಇದು ವರ್ಕ್ ಆಗ್ತಿರ್ಲಿಲ್ಲ. ಆಮೇಲೆ ನಾನು ಇದಕ್ಕೆ ಸೆಲ್ ಹಾಕ್ಬೇಕು ಅಂತ ಹುಡ್ಕೊಂಡು ಹೋಗಿದೆ. ಆಕ್ಚುಲಿ ನನಗೆ ಆಮೇಲೆ ಗೊತ್ತಾಯ್ತು, ಇದು ವಾಚ್ ಅಂಗಡಿಯಲ್ಲೇ ಸಿಗೋದಂತ. ಸೊ ನೀವು ಯಾರನ್ನ ಟ್ರೈಪಾಡ್ ಯೂಸ್ ಮಾಡಿದ್ರೆ ಇದು ವಾಚ್ ಅಂಗಡಿಯಲ್ಲಿ ಸಿಗುತ್ತೆ. ಇದು ಅಷ್ಟೇ, ಕ್ಲಿಕ್ ಫೋಟೋಸ್ ಏನ ಕ್ಲಿಕ್ ಮಾಡ್ಬೇಕಂದ್ರೆ ಯೂಸ್ ಆಗುತ್ತೆ. ಸೊ ಇದನ್ನ ತೊಗೊಂಡು ಹೋಗ್ತೀನಿ. ಅಷ್ಟು ಕಷ್ಟಪಟ್ಟು ಯಾಕೆ ಹೋಗ್ಬೇಕಂತೀರಾ? ಇನ್ನೇನ್ ಮಾಡೋದು, ಮಾಡ್ಲೇಬೇಕಲ್ಲ ಜಾಗಗಳು ನೋಡ್ಬೇಕಂತಂದ್ರೆ. ಸೊ ನೆಕ್ಸ್ಟ್ ಇನ್ನು ರೆಡಿ ಆಗೋದು ಎಲ್ಲ ನಾನು ನಿಮಗೆ ವಿಡಿಯೋಸ್ ಹಾಕ್ತೀನಿ ಯೂಟ್ಯೂಬಲ್ಲಿ, ಚಾನೆಲಲ್ಲಿ ಆಶು ಲೈಕ್ಸ್ ಅಂತ. ಸೊ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಒಳ್ಳೆ ಕಮೆಂಟ್ ಮಾಡಿ. ಓಕೆ, ಸರಿ, ಸಿಗೋಣ, ಬಾಯ್.